ವೀಕ್ಷಕರೇ, ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂಥ ಯುದ್ಧದ ನೇರ ಎಫೆಕ್ಟ್ ಈಗ ಭಾರತದ ಮೇಲೆ ತಟ್ಟೋದಕ್ಕೆ ಶುರುವಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಒಂದು ಕಡೆ ತೀವ್ರ ಸ್ವರೂಪವನ್ನು ಪಡಿತಾ ಇದ್ರೆ, ಅದರ ದಂಡವನ್ನು ನಮ್ಮ ದೇಶ ತೆರುವಂಗೆ ಆಗಿದೆ. For business and personal promotions, please contact 9686376663. ಕಾರಣ ಏನು ಹೇಳಿ ಕೇಳಿ. ನಾವು 60-70% ಅನಿಲವನ್ನು ಇರಾನ್ ಮೇಲೆ ಅಥವಾ ಕೊಲ್ಲಿ ರಾಷ್ಟ್ರಗಳ ಮೇಲೇನೆ ಡಿಪೆಂಡ್ ಆಗಿದ್ದೀವಿ. ಯಾವುದೇ ತೈಲ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅಥವಾ LPG ಅಡುಗೆ ಅನಿಲಗಳಿರ್ಬೋದು, ಇವೆಲ್ಲದಕ್ಕೂ ಕೂಡ ನಾವು ಹಾರ್ಮೋಜ್ ಜಲಸಂಧಿಯ ಮೂಲಕವೇ ಅವೆಲ್ಲವೂ ಕೂಡ ಬರಬೇಕಾಗಿರೋದ್ರಿಂದ ಇರಾನ್ ಮೇಲೆ ಅತಿ ಹೆಚ್ಚು ಡಿಪೆಂಡ್ ಆಗಿದ್ದೀವಿ. ಈಗ ನಮ್ಮ ದೇಶದಲ್ಲಿ ಏನಾದರೂ ಆಹಾರ ಪದಾರ್ಥಗಳನ್ನು ರಫ್ತು ಮಾಡೋದರಲ್ಲಿ ಫೇಲ್ ಆದರೆ ಬೇರೆ ದೇಶಗಳಿಗೆ ಆಹಾರ ಪದಾರ್ಥಕ್ಕೆ ಯಾವ ರೀತಿ ಎಫೆಕ್ಟ್ ಬೀಳುತ್ತಲ್ಲ, ಅದೇ ಎಫೆಕ್ಟ್ ಈಗ ನಮಗೂ ಆಗಿದೆ. ಇರಾನ್ನಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಅದರ ಎಫೆಕ್ಟ್ ನಮ್ಮ ದೇಶದ ಮೇಲೆ ತಟ್ತಾ ಇದೆ. ನಾನು ಈ ಹಿಂದೆನೇ ಒಂದು ಎಕ್ಸ್ಪ್ಲೈನರನ್ನು ಮಾಡಿದ್ದೆ. ಅದರಲ್ಲಿ ಏನೇನು ಸಾಧ್ಯತೆಗಳಾಗಬಹುದು, ಯುದ್ಧದಿಂದಾಗಿ ನಮ್ಮ ದೇಶದ ಮೇಲೆ ಯಾವ ರೀತಿ ಹೊಡೆತ ಬೀಳುತ್ತೆ ಅನ್ನೋದನ್ನು ನಿಮ್ಮ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡಿದೆ. ಯುದ್ಧ ಆರಂಭ ಆಗಿ 1 ವಾರದ ನಂತರ ಈ ಎಫೆಕ್ಟ್ ಈಗ ನಮ್ಮ ಮೇಲೆ ನೇರವಾಗಿ, ನಮ್ಮ ಹೋಟೆಲ್ ಇಂಡಸ್ಟ್ರಿ ಮೇಲೆ ಅಥವಾ ನೇರವಾಗಿ ನಮ್ಮ ಪೆಟ್ರೋಲಿಯಂ ಇಂಡಸ್ಟ್ರಿ ಮೇಲೆ ಬೀಳೋದಕ್ಕೆ ಶುರುವಾಗಿದೆ. ಹೇಗೆ ಬೀಳ್ತಾ ಇದೆ ಹೊಡ್ತಾ ಅಂತಂದ್ರೆ, ದುಡ್ಡು ಎಷ್ಟು ಕೊಟ್ಟರೂ ಕೂಡ ಸಿಲಿಂಡರ್ ಗ್ಯಾಸ್ಗಳು ನಿಮಗೆ ಸಿಗ್ತಾ ಇಲ್ಲ. ಮೊದಲ ಹಂತವಾಗಿ ನಾವು ಪೆಟ್ರೋಲ್ ಡೀಸೆಲ್ಗೆ ಆಮೇಲೆ ಬರ್ತೀನಿ. ಮೊದಲ ಹಂತದಲ್ಲಿ ಸಿಲಿಂಡರ್ ಸಿಗದೆ ಇರೋದ್ರಿಂದ ಅಥವಾ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಎಷ್ಟು ದುಡ್ಡು ಕೊಟ್ಟರೂ ಕೂಡ ಹೋಟೆಲ್ ಮಾಲೀಕರಿಗೆ ಸಿಗ್ತಾ ಇಲ್ಲ. ಬಹುತೇಕ ಬೆಂಗಳೂರಿನ ಹೋಟೆಲ್ಗಳು ಅಥವಾ ದೊಡ್ಡ ದೊಡ್ಡ ಹೋಟೆಲ್ ಇಂಡಸ್ಟ್ರಿಗಳು ಅಥವಾ ಕ್ಯಾಟರಿಂಗ್ ಸಂಸ್ಥೆಗಳು ಈಗ ಅಡುಗೆ ಮಾಡೋದನ್ನೇ ಸ್ಟಾಪ್ ಮಾಡೋ ಹಂತಕ್ಕೆ ತಲುಪಿದಾವೆ. ಕೆಲವು ಹೋಟೆಲ್ಗಳಲ್ಲಿ 40-50 ಮೆನು ಪ್ರತಿನಿತ್ಯ ಇರ್ತಾ ಇದ್ರೆ ಈಗ ಮೆನು ಅರ್ಧಕ್ಕಿಳಿದಿದೆ. ದೋಸೆ ಮಾಡೋದನ್ನ ಹಲವು ಹೋಟೆಲ್ಗಳು ನಿಲ್ಲಿಸಿದಾವೆ. ಯಾವ್ಯಾವುದು LPG ಜಾಸ್ತಿ ಕನ್ಸ್ಯೂಮ್ ಮಾಡುವ ಕೆಲವು ಐಟಮ್ಗಳು ಕೂಡ ಇದಾವೆ, ಅವೆಲ್ಲವೂ ಕೂಡ ಸ್ಟಾಪ್ ಮಾಡಿದಾವೆ. ಆದರೆ ಹೋಟೆಲ್ ಇಂಡಸ್ಟ್ರಿ ಕೂಡ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುತ್ತೆ. ನಮ್ಮಲ್ಲಿ ಅಗತ್ಯ ಸೇವೆಗಳು ಅಂತ ನಿಮ್ಗೆ ಯಾವ್ಯಾವ ಪರಿಗಣಿಸ್ತೀವಿ ಅಂತ ಗೊತ್ತಿದೆ. ಹಾಸ್ಪಿಟಲ್ ಇರ್ಬೋದು ಅಥವಾ ಮತ್ತೊಂದಿರ್ಬೋದು, ಇವೆಲ್ಲ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುತ್ತೆ. ಹೋಟೆಲ್ ಕೂಡ ಅಗತ್ಯ ಸೇವೆಗಳ ಅಡಿಯಲ್ಲೇ ಬರುತ್ತೆ. ಬೆಂಗಳೂರಿನ ಸುಮಾರು ಅರ್ಧದಷ್ಟು ಜನ ಅಥವಾ ಇಂಥ ಮಹಾನಗರಗಳ ಬಹುತೇಕ IT ಮಂದಿ ಇರ್ಬೋದು ಅಥವಾ ಪ್ರತಿನಿತ್ಯ ಈ ಕೆಲಸಕ್ಕೆ ಹೋಗ್ತಕ್ಕಂಥ ಮಂದಿ ಸಾಕಷ್ಟು ಜನ ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದರಲ್ಲೂ ಒಬ್ಬೊಬ್ಬರೇ ವಾಸ ಇರುವಂತಹ ಕೆಲವು ಮಂದಿ ಅಥವಾ ಪಿಜಿಗಳಿಗೂ ಕೂಡ ಈಗ ಪೇಯಿಂಗ್ ಗೆಸ್ಟ್ಗಳಿಗೂ ಕೂಡ ಇದರ ನೇರ ಎಫೆಕ್ಟ್ ತಟ್ತಾ ಇದೆ. ಪೇಯಿಂಗ್ ಗೆಸ್ಟ್ಗಳು ಕೂಡ ಕೆಲವು ಕಡೆ ಸೂಚನೆಯನ್ನು ನೀಡಿದಾರಂತೆ. ಈಗ ನಮ್ಮಲ್ಲಿ ಅಡುಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ, ಮೊದಲಿನಂತೆ ಸೌದೆ ಒಲೆ ಬಳಸ್ಬೋದ ನೋಡಿದ್ರೆ ಅದು ಖಂಡಿತ ಸಾಧ್ಯ ಆಗ್ಲಿಕ್ಕಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ನಾನು ಇವತ್ತು ಹೋಟೆಲ್ ಮಾಲೀಕರ ಜೊತೆ ಕೆಲವ್ರ ಜೊತೆ ಮಾತಾಡ್ತಾ ಇದ್ದೆ. ಅವರೆಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಮಗೆ ಹೇಗೆ ಸಮಸ್ಯೆ ಆಗುತ್ತೆ, ಈಗ ಇಂಡಕ್ಷನ್ ಸ್ಟವ್ಗಳನ್ನು ಯಾವ ಪ್ರಮಾಣದಲ್ಲಿ ಬಳಸ್ಬೋದು, ಮತ್ತೆ ಅದಕ್ಕೆ ಪವರ್ ಕನ್ಸಂಪ್ಷನ್ ಕೂಡ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಎಲ್ಲ ಹೋಟೆಲ್ಗಳು ಕೂಡ ಒಂದೇ ರೀತಿಯ ಪವರ್ ಕನ್ಸಂಪ್ಷನ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ವಿಶೇಷ ಅನುಮತಿಯನ್ನ ಬೆಸ್ಕಾಂನಿಂದನೋ, ಆಯಾಯ ವ್ಯಾಪ್ತಿಯ ಮೆಸ್ಕಾಂನಿಂದನೋ ಹೆಸ್ಕಾಂನಿಂದನೋ ಪಡಿಬೇಕಾಗುತ್ತೆ. ಎಲ್ಲ ಹೋಟೆಲ್ಗಳಿಗೂ ಕೂಡ ಒಂದೇ ರೀತಿಯಾದ ಪವರ್ ಕನ್ಸಂಪ್ಷನ್ ವ್ಯವಸ್ಥೆ ನಮ್ಮಲ್ಲಿಲ್ಲ. ಹೋಟೆಲ್ಗಳ ಗ್ರೇಡ್ಗೆ ಅನುಗುಣವಾಗಿ ಕೆಲವು ಹೋಟೆಲ್ಗಳು ಈ ಪವರ್ ಕನ್ಸಂಪ್ಷನ್ನ ತೆಗೆದುಕೊಂಡಿದ್ದಾವೆ. ಕೆಲವು ಕಡೆ ಈ ಕರೆಂಟ್ನಲ್ಲೂ ಕೂಡ ನಾನು ಈ ವಿಚಾರವನ್ನು ನಿಮ್ಗೆ ಹೇಳಬೇಕು. ಕಳಪೆ ಕರೆಂಟ್ ಅಂತ ಕೊಡ್ತಾರೆ. ಕಳಪೆ ಕರೆಂಟ್ ಅಂದ್ರೆ ಹೆಂಗ್ ಬರುತ್ತೆ, ಈಗ ಕೆಲವು ಹಳ್ಳಿಗಳಲ್ಲೆಲ್ಲ ನೀವು ನೋಡ್ತಾ ಇರ್ತೀರಿ, ದೀಪದ ರೀತಿಯಲ್ಲಿ ಲೈಟ್ ಕೆಂಪುಗೆ ಉರಿಯುತ್ತೆ. ಅಂದ್ರೆ ಅಷ್ಟು ಒಳ್ಳೆಯ ಕರೆಂಟ್ ಇರಲ್ಲ, ಅದರಲ್ಲಿ ಮೋಟರ್ಗಳು ಓಡಲ್ಲ, ಅಥವಾ ಇನ್ಯಾವುದೇ ಹೊಸ ಟೆಕ್ನಾಲಜಿಯನ್ನ ಅಳವಡಿಸಿದ್ರೆ ಅಥವಾ ಈ ನೀರೆತ್ತುವ ಯಂತ್ರಗಳನ್ನು ಹಾಕಿದ್ರೆ ನಿಮಗೆ
ಕೇವಲ ಯಂತ್ರಗಳಲ್ಲಿ ಸೌಂಡ್ ಬರುತ್ತೆ, ಆದರೆ ನೀರು ಎತ್ತೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತಂದ್ರೆ ಪವರ್ ಕನ್ಸಂಪ್ಷನ್ ಅಲ್ಲಿ ಅಥವಾ ಕರೆಂಟ್ ಅನ್ನ ನೀಡೋದ್ರಲ್ಲಿನೇ ಕಳಪೆ ಕರೆಂಟ್ ಅನ್ನ ಕೊಡ್ತಾರೆ. ಒಂದು ಆರೋಪ ಇದೆ ಈ ಕರೆಂಟ್ ವಿಚಾರದಲ್ಲೂ ಕೂಡ. ಎಲ್ಲೆಲ್ಲಿ ಇಂಡಸ್ಟ್ರಿಗಳಿದಾವೋ ಆ ಕಡೆ ಲೇನ್ ಅನ್ನು ತಿರ್ಸ್ಬಿಡ್ತಾರೆ. ಹಂಗಾಗಿ ಜನವಸತಿ ಪ್ರದೇಶದಲ್ಲಿ ಉತ್ತಮ ಕರೆಂಟ್ ಬರ್ತಾ ಇಲ್ಲ ಅನ್ನೋದು ಹಿಂದಿನಿಂದನೂ ಇದ್ರ ಬಗ್ಗೆ ಒಂದು ಚರ್ಚೆ ಇದೆ. ಹೋಟೆಲ್ಗಳ ಇಂಡಸ್ಟ್ರಿಯಲ್ಲೂ ಕೂಡ ಹಾಗೆ ಆಗುತ್ತೆ. ಎಲ್ಲಾ ಹೋಟೆಲ್ಗಳು ಕೂಡ ಇದನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ, ಸಿಲಿಂಡರ್ಗೆ ಈ ರೀತಿ ಹೊಡೆತ ಬೀಳುತ್ತಪ್ಪ ಅನ್ನೋದು. ಎಷ್ಟೋ ಈ ರೀತಿಯ ಹೊಸ ಟೆಕ್ನಾಲಜಿಗೆ ಅಳವಡಿಸ್ಕೊಳ್ಳೋಣ ಅಂದ್ರೂ ಕೂಡ ಅದಕ್ಕೆ ವಾರವೋ 15 ದಿನವೋ ಬೇಕಾಗತ್ತೆ. ಕೆಲವು ಮಷಿನ್ಗಳನ್ನ ಅಳವಡಿಸೋದಕ್ಕೆ, ಕೆಲವು ಈ ಪವರ್ನಿಂದ ಉರಿಯುವಂಥ ಅಡಿಗೆ ವ್ಯವಸ್ಥೆಯನ್ನ ಮಾಡೋದಕ್ಕೆ. ಬೆಂಗಳೂರಿನ ಹೋಟೆಲ್ಗಳು ಒಂದಿಷ್ಟು ತೀರ್ಮಾನಕ್ಕೆ ಬಂದಿದ್ದಾವೆ. ಏನು ಮಾಡಬೇಕು ಅಂತಂದ್ರೆ ಈ ರೀತಿಯ ಹೊಸ ಟೆಕ್ನಾಲಜಿಯನ್ನು ಮಾಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಗ್ರಾಹಕರಿಗೆ ತಮ್ಮಲ್ಲಿ ಬಂದವರಿಗೆ ಊಟ ಇಲ್ಲ ಅಂತ ಹೇಳ್ಬಾರ್ದು, ಉಪವಾಸ ಕಲಿಸಬಾರ್ದು. ಹೇಗಾದ್ರೂ ಮಾಡಿ ನಾವೊಂದು ವ್ಯವಸ್ಥೆಯನ್ನು ಮಾಡೋಣ. ಇದೊಂದು ರೀತಿಯ ಕ್ರೂಷಿಯಲ್ ಟೈಮ್ ಅವರಿಗೆ. ಅಂದ್ರೆ ಹೊಸದಕ್ಕೆ ತೆರೆದುಕೊಳ್ಳೋದಕ್ಕೂ ಕೂಡ ಒಂದು ಸರಿಯಾದ ಸಮಯ. ಇನ್ನೊಂದು ಕಡೆ ಬಂಡವಾಳ ಕೂಡ ಜಾಸ್ತಿ ಬೀಳುತ್ತೆ. ಒಂದೊಂದು ಮಷಿನ್ ಹಾಕಬೇಕು ಅಂದ್ರೆ 4 ಲಕ್ಷ, 5 ಲಕ್ಷ, 6 ಲಕ್ಷ ಇರುತ್ತೆ ಅನ್ನೋದನ್ನ ಹೋಟೆಲ್ ಮಾಲೀಕರ ಸಂಘದವರು ಹೇಳ್ತಾ ಇದ್ರು. ಸೊ ಈಗ LPG ಸಿಗ್ತಾ ಇಲ್ಲ ಅನ್ನೋದರ ಹಿನ್ನೆಲೆಯಲ್ಲಿ ಕೇಂದ್ರಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯವರು ಕೂಡ ಒಂದು ತುರ್ತು ಸಭೆಯನ್ನ ಮಾಡಿದ್ದಾರೆ. ಕಳೆದ 2-3 ದಿನದ ಹಿಂದೆನೂ ಕೂಡ ಒಂದು ಸಭೆಯನ್ನು ಮಾಡಿದ್ರು. ಏನು ಮಾಡಬೇಕು ಯುದ್ಧದ ಎಫೆಕ್ಟ್ ಅನ್ನ ತಡೆಗಟ್ಟೋದಕ್ಕೆ ಅನ್ನೋದನ್ನ ಇಟ್ಕೊಂಡು ಒಂದು ಹಂತದಲ್ಲಿ ರಷ್ಯಾ ಜೊತೆ ಒಂದು ಒಪ್ಪಂದ ಮಾಡಿಕೊಂಡ್ರು. ರಷ್ಯಾದಿಂದ ಕಚ್ಚಾ ತೈಲವನ್ನ ಅಥವಾ ಸಿಲಿಂಡರ್ ಅನ್ನ ಅಥವಾ ಪೆಟ್ರೋಲಿಯಂ ಅನ್ನ ತರೋದಕ್ಕೆ ವ್ಯವಸ್ಥೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ. ಎರಡನೇ ಹಂತದಲ್ಲಿ ಪ್ರಧಾನಿಯವರು ನಿನ್ನೆ ಜೈಶಂಕರ್ ಅವ್ರ ಜೊತೆ ಹಾಗೆ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಜೊತೆ ಒಂದು ಸಭೆಯನ್ನ ಮಾಡಿದ್ದಾರೆ. ಸಂಪುಟದ ಹಿರಿಯ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಇದ್ರು. ಅಡುಗೆ ಅನಿಲಕ್ಕಾಗಿನೇ ಯಾರ್ಯಾರು ಈ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾರಲ್ಲ, ಸೃಷ್ಟಿ ಮಾಡೋರಿಗೋಸ್ಕರನೇ ಅವ್ರ ಮೇಲೆ ಕಾಯ್ದೆ ಪ್ರಯೋಗಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಪಶ್ಚಿಮ ಏಷ್ಯಾ ಯುದ್ಧದಿಂದಾಗಿ ವ್ಯತ್ಯಯ ಉಂಟಾಗಿದೆ. ಎಲ್ಲೋ ಒಂದ್ ಕಡೆ ಸಹಜವಾಗಿ ಈ ರೀತಿ ಕೃತಕ ಅಭಾವವನ್ನ ವಿತರಕರು ಉಂಟು ಮಾಡ್ತಾ ಇದ್ದಾರೆ. ಆ ರೀತಿ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಪೆಟ್ರೋಲಿಯಂ ಸಚಿವರು ಕೂಡ ಈ ಸೂಚನೆಯನ್ನು ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಇದನ್ನೇ ಹೇಳಿದಾರಂತೆ. ಸೊ ಈಗ ಹೋಟೆಲ್ ಮಾಲೀಕರು ಸರ್ಕಾರಗಳ ಮೇಲೆ ಒಂದಿಷ್ಟು ಒತ್ತಡವನ್ನು ಹಾಕ್ತಾ ಇದ್ದಾವೆ. ಅಗತ್ಯ ಸೇವೆಗಳ ಅಡಿಯಲ್ಲಿ ಬರೋದ್ರಿಂದ ಉತ್ತಮವಾದ ಕರೆಂಟ್ ಅನ್ನು ಕೊಡಬೇಕು. ಒಂದು ವೇಳೆ ಕಮರ್ಷಿಯಲ್ ಸಿಲಿಂಡರ್ ಸಿಕ್ಕಿಲ್ಲ ಅಂತ ಆದರೆ ಈ ರೀತಿಯ ಯಾವ್ಯಾವ ಹೋಟೆಲ್ಗಳು ಈ ರೀತಿಯ ಹೊಸ ಯೋಜನೆಗಳಿಗೆ ತೆರೆದುಕೊಳ್ತಾವೆ, ಯಾವ್ಯಾವ ಯೋಜನೆಗಳು ಕರೆಂಟ್ ಮೂಲಕ ಮಾಡಬಹುದಾದ ಅಥವಾ ಇಂಡಕ್ಷನ್ ಮೂಲಕ ಮಾಡಬಹುದಾದ ಅಡುಗೆಗಳಿಗೆ ಉತ್ತೇಜನವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನ ಪಡಬೇಕು. ಕೇವಲ ನಾವು ಹೋಟೆಲ್ ಮಾಲೀಕರು ತಲೆ ಕೆಡಿಸ್ಕೊಂಡ್ರೆ ಈ ವಿಚಾರ ಸಾಲ್ವ್ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಸೊ ಮತ್ತೇನು ಈ ಅಗತ್ಯ ಸೇವೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೆಂಗಳೂರಿನ ಅಂತ ಮಹಾನಗರದಲ್ಲಿ ಅಥವಾ ಬಾಂಬೆ ಅಂತ ಮಹಾನಗರದಲ್ಲಿ, ಚೆನ್ನೈ ಅಂತ ಮಹಾನಗರದಲ್ಲಿ, ಡೆಲ್ಲಿ ಅಂತ ಮಹಾನಗರದಲ್ಲಿ ಎಷ್ಟೋ ಜನ ಹೋಟೆಲನ್ನೇ ಡಿಪೆಂಡ್ ಆಗಿದ್ದಾರೆ. ಅದರಲ್ಲೂ ಈ ಯಂಗ್ಸ್ಟರ್ಸ್ ಕೆಲಸಕ್ಕೆ ಹೋಗ್ತಾ ಇದ್ರೆ ಅವರು ಸಹಜವಾಗಿ ಅಡುಗೆ ಮಾಡಿಕೊಡೋದು ಕಡಿಮೆ, ಅಥವಾ IT ಮಂದಿ ಸಾಕಷ್ಟು ಜನ ಹೋಟೆಲ್ಗಳನ್ನೇ ಡಿಪೆಂಡ್ ಆಗಿದ್ದಾರೆ. ಕ್ಯಾಟ್ರಿಂಗ್ ಕೂಡ ನಾವು ಕ್ಯಾಟ್ರಿಂಗನ್ನೇ ಡಿಪೆಂಡ್ ಆಗ್ಬಿಟ್ಟಿದ್ದೀವಿ. ಎಷ್ಟೋ ಕಾರ್ಯಕ್ರಮಗಳು ನಡಿಬೇಕು ಅಂದ್ರೆ ಕ್ಯಾಟ್ರಿಂಗ್ ಇಲ್ಲ ಅಂತಂದ್ರೆ ಕಾರ್ಯಕ್ರಮಗಳೇ ಆಗಲ್ಲ. ಹೋಟೆಲ್ ಮಾಲೀಕರ ಸಂಘದವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಎಲ್ಲೆಲ್ಲೇ ದೊಡ್ಡ ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ಅವ್ರ ಮೇಲೆ ಈಗ ಒತ್ತಡ ಹೇರೋದಕ್ಕೆ ಶುರುವಾಗಿದೆ. ಹೇಗಾದರೂ ಮಾಡಿ ಅಡುಗೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ. ಕೊರೋನಾ ಸಂದರ್ಭದಲ್ಲೂ ಕೂಡ ಹಿಂಗೆ ಆಗಿತ್ತು. ಭಾಳಷ್ಟು ವಸ್ತುಗಳು ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರೂ ಕೂಡ ಗಗನಕ್ಕೇರಿದ್ವು ಬೆಲೆ. ಎಷ್ಟೋ ಅಂಗಡಿಗಳು ಓಪನ್ನೇ ಇರ್ತಿರ್ಲಿಲ್ಲ. ರೇಷನ್ ಕೂಡ ಸಿಗೋದು ಕಷ್ಟ ಆಗಿತ್ತು. ಚಿಕನ್ ಸಿಗ್ತಾ ಇರಲಿಲ್ಲ, ಮೊಟ್ಟೆ ಸಿಗ್ತಾ ಇರಲಿಲ್ಲ, ಮೀನುಗಳು ಸಿಗ್ತಾ ಇರಲಿಲ್ಲ. ಹೀಗೆ ಅದು ಬೇರೆ ರೀತಿಯ ಪರಿಣಾಮವನ್ನು ಜನರ ಮೇಲೆ ಉಂಟು ಮಾಡ್ತು. ಸೊ ಈಗ ಯುದ್ಧ ನಮ್ಮ ದೇಶದ ಮೇಲೆ ಇಂಥ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ದುಡ್ಡು ಕೊಟ್ಟರು ಅಡುಗೆ ಸಿಗ್ತಾ ಇಲ್ಲ, ಅಥವಾ ಊಟ ಸಿಗ್ತಾ ಇಲ್ಲ, ತಿಂಡಿ ಸಿಗ್ತಾ ಇಲ್ಲ. ಇದಕ್ಕಾಗಿನೇ ಈಗ ಎಸ್ಮಾ ರೀತಿಯ ಯೋಜನೆ ಅಂದ್ರೆ ಅಡುಗೆ ಅನಿಲ ಕಾಯ್ದೆಯನ್ನ ಪ್ರಯೋಗ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ಅಗತ್ಯ ವಸ್ತುಗಳ ಕಾಯ್ದೆ ಅಡಿ ಈ ಕ್ರಮ ಜಾರಿಗೆ ಬರುತ್ತೆ. ಯಾರಾದರೂ ಕೃತಕ ಅಭಾವವನ್ನು ಏನಾದರೂ ಸೃಷ್ಟಿ ಮಾಡಿದರೆ ಅವ್ರ ಮೇಲೂ ಕೂಡ ಕ್ರಮ ಆಗತ್ತೆ ಅನ್ನೋದು. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಕತೆ ಇದಾದ್ರೆ, ದಿನಬಳಕೆ ಸಿಲಿಂಡರ್ನ ಕತೆ ಏನು?
ಮೊದಲು ನೀವು ಯಾವಾಗ ಬೇಕಾದ್ರೂ ಬುಕ್ ಮಾಡ್ಬೋದಿತ್ತು. ನಿಮ್ಮ ಮನೆಯಲ್ಲಿ ಸಿಲಿಂಡರ್ ಖಾಲಿಯಾಗಿದೆ ಅಂತಂದ್ರೆ ಇವತ್ತೊಂದು ಖಾಲಿ ಆದರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೊಂದು ಬುಕ್ ಮಾಡ್ಬೋದಿತ್ತು. ಈಗ ಆ ಕ್ರಮ ಇಲ್ಲ. ಇವತ್ತು ನಿಮ್ಮ ಸಿಲಿಂಡರ್ ಖಾಲಿ ಆದರೆ 1 ತಿಂಗಳಾಗೋವರೆಗೂ ನೀವು ಹೊಸ ಸಿಲಿಂಡರ್ನ ಬುಕ್ ಮಾಡಂಗಿಲ್ಲ. ಅಂದರೆ 1 ತಿಂಗಳಕ್ಕಿಂತ ಮೊದಲೇ ನೀವು ಸಿಲಿಂಡರ್ನ ಖಾಲಿ ಮಾಡ್ಕೊಳ್ಳೋ ಹಂಗಿಲ್ಲ. ಜನರು ಕೂಡ ಒಂದು ಹಂತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಎಫೆಕ್ಟ್ ಬಿದ್ದರೆ ಈ ದಿನಬಳಕೆ ಸಿಲಿಂಡರ್ ಮೇಲೂ ಕೂಡ ಇದರ ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಇವತ್ತು ಬೀಳದೇ ಇರ್ಬೋದು, ನಾಳೆ ಬೀಳದೇ ಇರ್ಬೋದು, ನಾಡಿದ್ದು ಅಗೈನ್ ಈ ಸಿಲಿಂಡರ್ಲು ಕೂಡ ವ್ಯತ್ಯಯ ಆಗುತ್ತೆ. ಸರ್ಕಾರ ಹೇಳ್ತಾ ಇದೆ ನಮಗೆ ಪೂರೈಕೆ ಆಗುವಷ್ಟು ಸಿಲಿಂಡರ್ ಇದೆ ಅಥವಾ ತರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಸಿಲಿಂಡ್ರ್ ಕೇಳಿದರೆ ಹೋಟೆಲ್ಗಳಿಗೋ ಮನೆಗಳಿಗೋ ಸಿಗ್ತಾ ಇಲ್ಲ. ಈಗ ಒಂದು ಸ್ಪಷ್ಟ ಆಗುತ್ತೆ, ಕೃತಕ ಅಭಾವವನ್ನು ಯಾರೋ ಮಧ್ಯಸ್ಥಿಕೆ ವಹಿಸ್ತಕ್ಕಂಥವ್ರು ಅಥವಾ ಮಧ್ಯೆ ಇರುವಂಥ ವಿತರಕರು ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಇದರ ಮೂಲಕ ಸ್ಪಷ್ಟ ಆಗ್ತಾ ಇದೆ. ಬೆಂಗಳೂರಿನ ದೇವಾಲಯಗಳಲ್ಲೂ ಕೂಡ ಅಡಿಗೆ ನಿಂತು ಹೋಗಿದ್ದಾವೆ. ಬನಶಂಕರಿ ಅಮ್ಮನ ದೇವಾಲಯದಲ್ಲಿ ನಿತ್ಯ ಪ್ರಸಾದ ವಿನಿಯೋಗ ಆಗ್ತಾ ಇತ್ತು. ಪ್ರಸಾದಕ್ಕೂ ಕೂಡ ಕುತ್ತು ಬಂದಿದೆ ಈಗ. ಕಾರಣ ಅದೇ, ಅಗೈನ್ ಅಡುಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಥವಾ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಅಡುಗೆ ಒಲೆ ಅನ್ನೋದೆಲ್ಲ ಹಳೆ ಕಾನ್ಸೆಪ್ಟ್ ಆಯಿತು. ಹೋಟೆಲ್ ಮಾಲೀಕರ ಸಂಘದವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಯಾರಿಗೂ ಕೂಡ ಅಡುಗೆ ಇದ್ದಿಲನ್ನು ಬಳಸಿ ಅಥವಾ ಸೌದೆ ಒಲೆಯನ್ನು ಬಳಸಿ ಅಡುಗೆ ಮಾಡೋದಕ್ಕೆ ಬರೋ ಜನನೇ ಇಲ್ಲ ಇವತ್ತು ಅಂತ ಹೇಳ್ತಾ ಇದ್ರು. ಅದಾಗೇನು ಮತ್ತೆ ಒಂದು 10 ವರ್ಷನೋ 20 ವರ್ಷನೋ 30 ವರ್ಷನೋ ಹಿಂದೆ ಹೋದಂಗೆ ಆಗುತ್ತೆ. ಮತ್ತು ಕಟ್ಟಿಗೆಗಳನ್ನು ಕೂಡ ತಂದು ಅಷ್ಟು ಸಿಟಿಗಳಲ್ಲಿ ಪೂರೈಕೆ ಕೂಡ ಅಷ್ಟು ಬೇಗ ಮಾಡೋದು ಕಷ್ಟ ಆಗುತ್ತೆ. ಅಡುಗೆ ಒಲೆಗಳನ್ನು ಆ ಸಿಸ್ಟಮ್ಗಳೇ ಇಲ್ಲ, ಒಲೆಗಳನ್ನೇ ತಯಾರು ಮಾಡಬೇಕಾಗತ್ತೆ ಇವತ್ತು. ಎಷ್ಟೋ ಹೋಟೆಲ್ಗಳು ಈ ಟೆಕ್ನಾಲಜಿಗಳಿಗೆ ಮುಂದುವರೆದು ಬಿಟ್ಟಿದ್ದಾವೆ. ಸೊ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕೆ ಹೊರತು ಹಿಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಎಷ್ಟೋ ಜನ ಹೊಗೆಯಿಂದ ಅಡುಗೆ ಮಾಡೋದು ಕೂಡ ಕಷ್ಟ. ಎಷ್ಟೋ ಮಂದಿ ಇವತ್ತಿನ ಅಡುಗೆ ಮಾಡೋರು ಕೂಡ ಹೈಟೆಕ್ ಆಗಿದ್ದಾರೆ. ಸೊ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಸ್ಟೀಮ್ಗಳು ಅಥವಾ ಈ ರೀತಿಯ ಹೈಟೆಕ್ ವ್ಯವಸ್ಥೆಗಳಿಗೆ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಅವ್ರಿಗೆ ಅದು ಟ್ರೈನ್ ಮಾಡೋದಕ್ಕೇ ಸುಮಾರು ಟೈಮ್ ಬೇಕು. ಈಗ ದೋಸೆ ಒಲೆ ಮೂಲಕ ದೊಡ್ಡ ಇದರಲ್ಲಿ ದೋಸೆ ಮಾಡಿದರೆ ಈ ಅಡುಗೆಯನ್ನು ಕಾವು ಬರೋದಕ್ಕೆ ಎಷ್ಟು ಒಲೆ ಹಚ್ಚಬೇಕು ಅಥವಾ ಎಷ್ಟು ಇದ್ದಿಲನ್ನು ಅಥವಾ ಬೆಂಕಿಯನ್ನು ಕೂಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಹೊಸ ಯೋಜನೆಗಳು ಕೂಡ ಸ್ವಲ್ಪ ದಿನ ಟ್ರೈನ್ ತೊಗೊಳುತ್ತೆ ಮತ್ತು ಕಾಸ್ಟ್ ಕೂಡ ಹೆಚ್ಚಾಗುತ್ತೆ. ಒಂದೊಂದು ಯಂತ್ರದ ಬೆಲೆ 4, 5, 6 ಲಕ್ಷಗಳಿವೆ ಅನ್ನೋದನ್ನ ಹೇಳ್ತಾ ಇದ್ರು. ಅಗೈನ್ ಮತ್ತೆ ಆ ದರವನ್ನು ಸರಿದೂಗಿಸೋಕ್ಕಾದ್ರೂ ಕೂಡ ಹೋಟೆಲ್ ಬೆಲೆಯಲ್ಲಿ ಅಥವಾ ಹೋಟೆಲ್ ತಿನಿಸುಗಳ ದರ ಹೆಚ್ಚಾಗುವುದು ಖಂಡಿತ. ಅದರ ಬರೀ ಅಗೈನ್ ಜನರಿಗೇನೆ ಬೀಳುತ್ತೆ. ಈಗ ನಮ್ಮಲ್ಲಿ ನೇರವಾಗಿ ಎಫೆಕ್ಟ್ ತಟ್ಟೋದಕ್ಕೆ ಶುರುವಾಗಿದೆ. ಎಸ್ಮಾ ಜಾರಿ ಅಥವಾ ಈಗ ಬಲವಂತದ ಈ ಕಾಯ್ದೆ ಅಥವಾ ಎಸ್ಮಾ ಅಂದರೆ ಏನಂತಂದರೆ ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಎಸ್ಮಾ ಅಂತಂದರೆ ಭಾಳ ಸಿಂಪಲ್. ಯಾರ್ಯಾರು ಅಡುಗೆ ವಿತರಕರು ವಿತರಿಸಲ್ವಲ್ಲ ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ತೀವಿ, ಅವ್ರ ಮೇಲೆ ಕಾಯ್ದೆಯನ್ನು ಹೇರ್ತೀವಿ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೆ ಅನ್ನೋದು ಇನ್ನೂ ಸ್ಪಷ್ಟತೆ ಇಲ್ಲ. ಯಾಕೆಂದರೆ ಎಷ್ಟೋ ಸಾರಿ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಮೇಲನೋ ಪೊಲೀಸರ ಮೇಲನೋ ಎಸ್ಮಾ ಜಾರಿ ಮಾಡಿದ್ದನ್ನು ನೋಡಿದ್ದೀವಿ. ಈಗ ಅಡುಗೆ ಅನಿಲ ವಿತರಕರ ಮೇಲೆ ಎಸ್ಮಾ ಜಾರಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ತಿಂಗಳಿಗೆ ಒಂದೇ ಸಿಲಿಂಡರ್ ಅನ್ನೋದನ್ನು ನಿಮಗೆ ಹೇಳಿದೆ. ಇದು CM ಕೂಡ, ಕರ್ನಾಟಕದ CM ಕೂಡ ಒಂದು ಪತ್ರವನ್ನು ಬರೆದ್ರು ಕೇಂದ್ರ ಕಲ್ಲಿದ್ದಲು ಸಚಿವರಿಗೆ ಹರ್ದೀಪ್ ಸಿಂಗ್ ಪುರಿ ಅವರಿಗೆ. ಹೇಗಾದರೂ ಮಾಡಿ ವ್ಯವಸ್ಥೆಯನ್ನು ಸರಿಪಡಿಸಿ ನಮಗೆ ಸಿಲಿಂಡರ್ ಒದಗಿಸುವಂತೆ ಮಾಡಿ ಅನ್ನೋ ಪತ್ರ ರಾಜ್ಯದ ಮುಖ್ಯಮಂತ್ರಿಗಳಿಂದ ರವಾನೆ ಆಗಿದೆ ಕೇಂದ್ರಕ್ಕೆ. ಕೇಂದ್ರ ಕೂಡ ಅದೇ ಏನು ಪ್ರಯತ್ನ ಮಾಡ್ತಾ ಇದೆ. ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಯುದ್ಧ ನಿಲ್ದೇನೆ ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲ. ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಹೋಟೆಲ್ ಮಾಲೀಕರು ಕೂಡ ಹುಡುಕೋದಕ್ಕೆ ಶುರು ಮಾಡಿದ್ದಾರೆ ಅಥವಾ ಆ ವ್ಯವಸ್ಥೆ ಹುಡುಕೋದಕ್ಕೆ ಶುರು ಮಾಡಿದೆ. ಇದಿಷ್ಟು ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.